ಸರ್ಕಾರ ಯಾವಾಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ಸ್ ಅನ್ನು 33% ಇಳಿಕೆ ಮಾಡ್ತೋ ಆಗ ಕನ್ನಡ ಭಾಷಾ ಅಂಕ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಮತ್ತೆ ಚರ್ಚೆಗೆ ಕನ್ನಡ ಭಾಷಾ ಅಂಕ ಒಂದು ಲಿಮಿಟ್ ಏನಿದೆ ಈ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ನಿಂದ ಇದಕ್ಕೆ ಮತ್ತೊಮ್ಮೆ ಖ್ಯಾತೆ ತೆಗೆಯಲಾಗಿದೆ. ಎಸ್ಎಸ್ಎಲ್ಸಿ ಪಾಸಿಂಗ್ ಮಾರ್ಕ್ಸ್ ಅನ್ನು 33%ಕ್ಕೆ ಸರ್ಕಾರ ಇಳಿಸಿತ್ತು. ಆದರೆ ಸರ್ಕಾರ ಹೊರಡಿಸಿದಂತಹ ಡ್ರಾಫ್ಟ್ನಲ್ಲಿ ಕನ್ನಡಕ್ಕೆ 125 ಅಂಕವನ್ನು ಅದೇ ರೀತಿ ಫಿಕ್ಸ್ ಮಾಡಿತ್ತು. ಅದರಲ್ಲಿ ಯಾವುದೇ ಥರದ ಒಂದು ಚೇಂಜಸ್ ಇಲ್ಲ. ಇದಕ್ಕೆ ಕ್ಯಾಂಪ್ಸ್ ಒಕ್ಕೂಟ ಏನು ಹೇಳ್ತಾ ಇದೆ, ಮಕ್ಕಳು ಕನ್ನಡ ಒಂದನ್ನೇ ಓದ್ತಾ ಇಲ್ಲ, ಬೇರೆ ಸಬ್ಜೆಕ್ಟ್ಗಳನ್ನು ಓದ್ತಾ ಇದ್ದಾರೆ, ಹೀಗಾಗಿ ಅದರ ಮಾರ್ಕ್ಸನ್ನು ಕೂಡ ಇಳಿಕೆ ಮಾಡಬೇಕು. ಇದು ಮಕ್ಕಳಿಗೆ ರಾಜ್ಯ ಪಠ್ಯಕ್ರಮದ ಅನ್ಯಾಯ ಅಂತ ಕಿಡಿಕಾರಿದ್ದಾರೆ. ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೊದಲನೇ ವಿಷಯ ಏನಿದೆ ಅದು 125ಕ್ಕೆ ಇರತಕ್ಕಂಥದ್ದು, ಆ ಅನ್ಯಾಯ ಕೂಡ ಸರಿಪಡಿಸಬೇಕು. ಯಾಕೆಂದರೆ ಕನ್ನಡ ಒಂದೇ ಪ್ರಥಮ ಇಲ್ಲ, ಇಂಗ್ಲಿಷ್ ಪ್ರಥಮ ಆಯ್ಕೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳಿಗಾಗಲಿ ಉರ್ದು ಇರ್ಬೋದು, ಮರಾಠಿ ಇರ್ಬೋದು, ತಮಿಳ್ ಮೀಡಿಯಂ ಇರ್ಬೋದು, ಇಂಥ ಮಕ್ಕಳಿಗೂ ಯಾಕೆ ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಕೇವಲ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಪಠ್ಯಕ್ರಮ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಪ್ರಥಮ ಭಾಷೆಯ ಹೆಸರಲ್ಲಿ 125 ಅನ್ನತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಸಮಾನ ನ್ಯಾಯದ ಅಡಿಯಲ್ಲಿ ಆ ಮಕ್ಕಳಿಗೆ ಅಲ್ಲಿ ಅನ್ಯಾಯವು ಕೂಡ ತಪ್ಪಿಸಬೇಕಾಗತ್ತೆ. ಆದರೆ ಬಹುತೇಕ SSLC ಪರೀಕ್ಷಾ ಪದ್ಧತಿ ರಿಫಾರ್ಮ್ ಸ್ವಾಗತಾರ್ಹ ಮತ್ತು ಮಕ್ಕಳ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ಹಾಗಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತೇವೆ. ಕ್ಯಾಂಪ್ಸ್ ಅಂತ ಹೇಳಿ ಅದರ ಅಧ್ಯಕ್ಷರಂತೆ ಇವರು ಯಾವಾಗಲೂ ಇವರ ಒಂದು ಮಾತುಗಳು ಅಥವಾ ಇವರ ಒಂದು ಪ್ರೀತಿ ಅಥವಾ ಇವರು ಏನಾದ್ರು ಒಂದು ಬೆಂಬಲ ಕೊಡಬೇಕು ಅಂತ ಏನಾದ್ರು ಇವ್ರ ಮನಸ್ಸಲ್ಲಿ ಇದ್ದಿರೋದು ಕೇವಲ ಹೊರಗಲಿಂದ ಬಂದಿರತಕ್ಕಂಥವ್ರು ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಾರೆ ಹೊರತು ಇವ್ರಿಗೆ ಅದೇನು ಕನ್ನಡ ಕಂಡ್ರೆ ಏನಾಗಿದೆಯೋ ಇವ್ರಿಗೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮೊದಲು ಇವರನ್ನ ದಯವಿಟ್ಟು ಕೆಳಗಿಳಿಸಿ ಫಸ್ಟ್ ಇವ್ರನ್ನ ಅಲ್ಲಿಂದ. ಇವ್ರು ಹೇಳ್ತಾರೆ 125 ಅಂಕಗಳು ಬೇಡ, ನಮ್ಗೆ 100 ಮಾಡಿ ಅಂತ ಹೇಳಿ. ಯಾರೋ 40-50 ಜನ ಹೊರಗಲಿಂದ ಬಂದಿರತಕ್ಕಂಥ 106 ಜನ ವಲಸಿಗರಿಗೋಸ್ಕರ ನಮ್ಮ ಇಲ್ಲಿರ್ತಕ್ಕಂಥ ಕೋಟ್ಯಾಂತರ ಮಕ್ಕಳು 125 ಅಂಕಕ್ಕೆ ನಾವೆಲ್ಲ ಬರೆದೋ ತಾನೇ ಬಂದಿರೋದು. ಅಲ್ಲಿಂದ ನಾವೆಲ್ಲ 125 ಅಂಕಕ್ಕೆ ತಾನೇ ಬರ್ಕೊಂಡು ಬಂದಿರೋದು. ಯಾಕೆ ಈ ರೀತಿ ನೀವು ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ? ಏನಾಗಿದೆ ನಿಮಗೆ? ಪದೇ ಪದೇ ಈ ರೀತಿ ನೀವು ಪರೋಕ್ಷವಾಗಿ ಕನ್ನಡಿಗರ ವಿರುದ್ಧ, ಕನ್ನಡದ ವಿರುದ್ಧ, ಕರ್ನಾಟಕದ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನೀವು ಈಗ ಒಂದು ಸ್ವಲ್ಪ ದಿನದ ಹಿಂದೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ 42% ಕನ್ನಡಿಗರಿದ್ದೀರಾ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತೀರಾ ನೀವು ಪ್ರೆಸ್ ಮೀಟಲ್ಲಿ. ನಾನು ಇದನ್ನು ಗಮನಿಸಿ ನಿಮಗೆ ಕರೆ ಮಾಡಿರ್ತೀನಿ. ಹೇಗೆ ಹೇಳ್ತೀರಾ ಇದನ್ನ ಅಂತಂದಾಗ ಸರ್ಕಾರವೇ ಸೆನ್ಸಸ್ ಮಾಡಿ ಹೇಳಿರ್ತಕ್ಕಂಥದ್ದು ಅನ್ನೋದನ್ನ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ನೀವು. ನನ್ನ ಹತ್ರ ಇದೆ ದಾಖಲೆ, ನೀವು ಹೇಳಿರ್ತಕ್ಕಂಥದ್ದು. ಈ ರೀತಿ ನೀವು ಕನ್ನಡದ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರ್ತಕ್ಕಂಥವ್ರು ನಿಮ್ಗೆ ಯಾರು ಹೇಳಿದವ್ರು? ನಿಮಗೆ ಯಾಕ್ರಿ ಇಷ್ಟೊಂದು ನಿಮಗೆ ಕನ್ನಡದ ಕಂಡ್ರೆ ಯಾಕೆ ಈ ರೀತಿ ನೀವು ದ್ವೇಷ? ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ಒಂದು ಕಡೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿಗಳು ಹೇಳೋ ಪ್ರಕಾರ 125ನ ಕಮ್ಮಿ ಮಾಡಬೇಕು, 100ಗೆ ಇಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೂಪೇಶ್ ರಾಜಣ್ಣ ಅನ್ನುವಂತಹ ಕನ್ನಡ ಪರ ಹೋರಾಟಗಾರರು ಅವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಸೊ ಸರ್ಕಾರ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅಂತ, ಈ ಒಂದು ಪ್ರೆಷರ್ಗೆ ಬಗ್ಗುತ್ತಾ, ಈ ಒಂದು ಒತ್ತಡಕ್ಕೆ ಒಳಗಾಗುತ್ತಾ ಸರ್ಕಾರ? ಯಾಕೆ ಅಂತ ಹೇಳಿದ್ರೆ ಕನ್ನಡ ಭಾಷೆಯನ್ನ 125ರಿಂದ 100ಕ್ಕೆ ಇಳಿಸಬೇಕು ಅನ್ನುವಂಥದ್ದು ಇವತ್ತು ನಿನ್ನೆಯ ಚರ್ಚೆಯ ವಿಚಾರ ಅಲ್ಲ. ಈ ಡ್ರಾಫ್ಟ್ ಅನ್ನ ಹೊರಡಿಸೋದಕ್ಕಿಂತ ಮುಂಚೆಯೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಕೇಳಿದಾಗ ಇದಿನ್ನೂ ಅಧಿಕೃತವಾಗಿ ನಿರ್ಧಾರ ಆಗಿಲ್ಲ, ಇನ್ನ ಚರ್ಚಾ ಹಂತದಲ್ಲಿದೆ ಅನ್ನುವಂತಹ ಮಾಹಿತಿಯನ್ನ ಶಿಕ್ಷಣ ಸಚಿವರು ನ್ಯೂಸ್ ಫಸ್ಟ್ಗೆ ಕೊಟ್ಟಿದ್ರು. ಅದಾದ ಬೆನ್ನಲ್ಲೇ ಒಂದು ಡ್ರಾಫ್ಟ್ ಹೊರಡಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ SSLC ಮುಂದಿನ ವರ್ಷದಿಂದ ಪಾಸಿಂಗ್ ಮಾರ್ಕ್ಸ್ ಅನ್ನುವಂಥದ್ದು 33% ಬಂದರೂ ಕೂಡ ಮಕ್ಕಳು ಪಾಸ್ ಆಗ್ತಾರೆ ಅನ್ನುವಂತಹ ಒಂದು ಡ್ರಾಫ್ಟ್ ಹೊರಡಿಸಲಾಗುತ್ತೆ, ಆಕ್ಷೇಪಣೆಯನ್ನ ಕರೆಯಲಾಗುತ್ತೆ. ಆ ಸಂದರ್ಭದಲ್ಲಿ ಕನ್ನಡವನ್ನ 125 ಅಂತಾನೆ ಪರಿಗಣನೆ ಮಾಡಿರುವಂತದ್ದು, 625 ಅಂತಾನೆ ಅಲ್ಲಿ ಉಲ್ಲೇಖಿಸಿರುವಂತದ್ದು. ಇದು ಬಹುತೇಕ ಕನ್ನಡ ಭಾಷಾ 125ರಿಂದ 100ಕ್ಕೆ ಇಳಿಕೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಂತಹವರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಅದೇ ಕಾರಣಕ್ಕೋಸ್ಕರ ಈ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶಶಿಕುಮಾರ್ ಅವರು ಕೂಡ ತಮ್ಮ ಧ್ವನಿಯನ್ನ ಎತ್ತಿರುವಂತದ್ದು. ಅವರ ವರ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಸಮಾನ ನ್ಯಾಯವನ್ನ ಕೊಡಬೇಕು. ದೇಶದಲ್ಲಿ ಬೇರೆ ಬೇರೆ ಕಡೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲವೂ ಕೂಡ ಈ ರೀತಿಯಾದ ರೂಲ್ಸ್ ಇಲ್ಲ, ನಮ್ಮ ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಮಕ್ಕಳಿಗೆ ಮಾತ್ರ ಯಾಕೆ ಈ ರೂಲ್ಸ್ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ 125 ಇರಬಾರ್ದು, 100 ಇರಬೇಕು, ಪ್ರಥಮ ಭಾಷೆ ಕೇವಲ ಕನ್ನಡ ಮಾತ್ರ ಆಗಿರೋದು, ಬೇರೆ ಬೇರೆ ಅಂತ ಅವ್ರದ್ದೊಂದು ವರ್ಷನ್. ಆದ್ರೆ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂತಹದ್ದು, ಈ ಶಶಿಕುಮಾರ್ ಅವರು ಈ ಹಿಂದೆ ಕೂಡ ತ್ರಿಭಾಷಾ ಪದ್ಧತಿಯನ್ನ ಜಾರಿಗೆ ತರಬೇಕು ಅನ್ನುವಂತಹ, ತ್ರಿಭಾಷಾ ಸೂತ್ರವನ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರು. ಯಾಕೆ ಯಾವಾಗ್ಲೂ ಕನ್ನಡದ ವಿರೋಧಿ ಹೇಳಿಕೆಗಳಿರ್ತವೆ, ಕನ್ನಡ ಭಾಷೆಯ ವಿರೋಧಿನ ಇವರು ಅನ್ನುವಂತಹ
ಅನ್ನುವಂತಹ ಪ್ರಶ್ನೆಯನ್ನ ಕನ್ನಡ ಪರ ಸಂಘಟನೆಗಳು ಮಾಡಿರುವಂತದ್ದು. ಅದರ ಜೊತೆಗೆ ರೂಪೇಶ್ ರಾಜಣ್ಣ ಅವರು ಕೂಡ ಧ್ವನಿ ಎತ್ತಿರುವಂತದ್ದು. ಈ ಹಿಂದೆಯೇ ಒಂದು ವಿಚಾರಕ್ಕೆ ನಾನು ವಾರ್ನಿಂಗ್ ಕೊಟ್ಟಿದ್ದೆ, ಇದೇ ರೀತಿಯಾದಂತಹ ನಿಲುವು ನಿಮ್ದು ಮುಂದುವರೆದ್ರೆ ನಾನು ಪ್ರತಿಭಟನೆಯನ್ನ ಮಾಡಲೇಬೇಕಾಗುತ್ತೆ, ಬೇರೆ ಆಯ್ಕೆನೇ ಇಲ್ಲ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಶಿಕ್ಷಣ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 125ರಿಂದ 100 ಅಂಕವನ್ನ ಇಳಿಸುವಂತಹ ನಿರ್ಧಾರ ಖಂಡಿತ ಮಾಡಿಲ್ಲ ರಾಹುಲ್. ರೈಟ್ ಪ್ರಗತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.